ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮಲ್ಲಿ ಆಹಾರ ಭದ್ರತೆಯ ಸ್ಕೀಮ್ಗಳಿವೆ. ಬಡವರಿಗೆ ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡುತ್ತೆ. ದೇಶದ ನಾನಾ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ 5 kg ಅಕ್ಕಿಯ ಜೊತೆಗೆ ಆಯಾ ರಾಜ್ಯಗಳು ಇನ್ನಷ್ಟು ಆಹಾರ ಪದಾರ್ಥಗಳನ್ನು ಸೇರಿಸಿ ಜನಕ್ಕೆ ಹಂಚೋದಿದೆ. ನಮ್ಮ ರಾಜ್ಯದಲ್ಲಿ ಕೇಂದ್ರದ 5 kg ಅಕ್ಕಿ ಜೊತೆ ರಾಜ್ಯ ಸರ್ಕಾರ ತಾನು 5 kg ಹೆಚ್ಚುವರಿ ಅಕ್ಕಿ ಕೊಡೋದಾಗಿ ಹೇಳ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಣವನ್ನು ಫಲಾನುಭವಿಗಳ ಖಾತೆಗೆ ಸರ್ಕಾರ ನೇರವಾಗಿ ಹಾಕತ್ತೆ. ಇನ್ನು ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ ತಲಾ 5 kg ಅಕ್ಕಿಯ ಜೊತೆಗೆ ಇನ್ನಿತರ ರೇಷನ್ ಕಿಟ್ ಅನ್ನು ತಗೊಂಡು ಬಂದು ಮನೆ ಮನೆಗೆ ಕೊಟ್ಟು ಹೋಗೋ ಪದ್ಧತಿಯನ್ನ ಹಿಂದಿನ ಸರ್ಕಾರ ಅಲ್ಲಿ ರೂಢಿ ಮಾಡಿದೆ. ಹಾಗಾದ್ರೆ ಸರ್ಕಾರ ಕೊಡ್ತಾ ಇರೋ ಅಷ್ಟು ಅಕ್ಕಿಯನ್ನ ಬಡವರು ಬಳಸ್ತಾ ಇದ್ದಾರಾ? ಗೆಳೆಯರೆ, ಮೊನ್ನೆ ಆಂಧ್ರ ಪ್ರದೇಶದಿಂದ ಬರ್ತಿರೋ ಅದೊಂದು ಮಾಹಿತಿ ನಮ್ಮಲ್ಲಿ ಸರ್ಕಾರಿ ಯೋಜನೆಗಳು ಯಾವ ಮಟ್ಟಕ್ಕೆ ದುರುಪಯೋಗ ಆಗ್ತಾ ಇವೆ ಅನ್ನೋದನ್ನ ಬಹಿರಂಗಪಡಿಸ್ತಾ ಇದೆ. ಒಂದ್ ಕಡೆ ಸರ್ಕಾರ ವಿದೇಶಗಳಿಗೆ ಕೂಡ ಅಕ್ಕಿ ಮಾರಾಟ ಮಾಡಿದೆ. ನಮ್ಮಲ್ಲಿನ ಜನರ ಹಸಿವನ್ನ ನೀಗಿಸೋದಿಕ್ಕೆ ಅಂತ ಉಚಿತವಾಗಿ ಅಕ್ಕಿಯನ್ನ ಸರಬರಾಜು ಮಾಡಿದ್ರೆ ಅದೇ ಅಕ್ಕಿ ಕಾಳಸಂತೆಗೆ ಮಾರಾಟವಾಗಿ ಅಲ್ಲಿಂದ ಅದು ನೇರ ವಿದೇಶಗಳಿಗೆ ರಫ್ತಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಬಹಿರಂಗಪಡಿಸಿದ್ದಾರೆ. ಅವರು ಈ ಮಾಹಿತಿಯನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಬದಲಿಗೆ ಹಾಗೆ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದ ಅಕ್ಕಿಯನ್ನ ಪೋರ್ಟಲ್ಲೇ ಸಿನಿಮೀಯ ರೀತಿಯಲ್ಲಿ ಹಿಡಿದು ಆ ಹಡಗನ್ನು ಸೀಸ್ ಮಾಡಿಸಿದ್ದಾರೆ. ಆ ನಂತರ ಕಳೆದ 5 ವರ್ಷಗಳ ಅವಧಿಯಲ್ಲಿ ಸರಿಸುಮಾರು 48,000 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಅಕ್ಕಿ ಕಳ್ಳ ಸಾಗಾಣಿಕೆ ಆಗಿದೆ ಅನ್ನೋ ಮಾಹಿತಿಯನ್ನು ಆಂಧ್ರ ಪ್ರದೇಶದ ಸರ್ಕಾರ ಕೊಡ್ತಾ ಇದೆ. ಹಾಗಾದರೆ ಬಡವರ ಅಕ್ಕಿಗೆ ಕನ್ನ ಹಾಕ್ತಾ ಇರೋದು ಯಾರು? ಅದು ಕಾಳಸಂತೆಗೆ ಹೇಗೆ ಬರುತ್ತೆ? ಅಲ್ಲಿಂದ ಹೇಗೆ ವಿದೇಶಗಳ ಪಾಲಾಗ್ತಾ ಇದೆ? ಮತ್ತು ಈ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದ ಅಕ್ಕಿಯನ್ನು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹಿಡಿದದ್ದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಸರ್ಕಾರಿ ಸ್ಕೀಮುಗಳು ಅಂದ ಮೇಲೆ ಅಲ್ಲೊಂದಷ್ಟು ಸೋರಿಕೆ, ಒಂದಷ್ಟು ಕಳ್ಳತನ, ಒಂದಷ್ಟು ಭ್ರಷ್ಟಾಚಾರ ಇವೆಲ್ಲ ಮಾಮೂಲೆ. ಈ ಹಿಂದೆ ಸರ್ಕಾರ ಫಲಾನುಭವಿಗಳಿಗೆ ಕೊಡ್ತಾ ಇದ್ದ 100 ರೂಪಾಯಿಯಲ್ಲಿ ಅವರನ್ನು ತಲುಪುತ್ತಾ ಇರೋದು ಬರೀ 15 ರೂಪಾಯಿ ಮಾತ್ರ ಅಂತ ನಮ್ಮ ಅವತ್ತಿನ ಪ್ರಧಾನಿ ರಾಜೀವ್ ಗಾಂಧಿ ಅವರೇ ಹೇಳಿದರು. ಆದರೆ ಈಗ ಕಾಲ ಸ್ವಲ್ಪ ಬದಲಾಗಿದೆ. ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಫಲಾನುಭವಿಗಳವರೆಗೆ ಸರ್ಕಾರದ ಹಣ ಹಾಗೂ ಇನ್ನಿತರ ಸ್ಕೀಮುಗಳನ್ನು ತಲುಪಿಸೋದಕ್ಕೆ ವ್ಯವಸ್ಥೆಗಳಾಗಿವೆ. ಆದರೆ ಸರ್ಕಾರ ಕೊಡ್ತಾ ಇರೋದನ್ನ ಫಲಾನುಭವಿಗಳು ಹೇಗೆ ಬಳಸ್ಕೋತಾ ಇದ್ದಾರೆ ಮತ್ತು ಅವರಿಗಿದೆಲ್ಲ ಬೇಕಾಗಿದೆಯಾ ಅನ್ನೋ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ನಮ್ಮಲ್ಲಿ PDS ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ, ನಿಮಗೆ ಗೊತ್ತಲ್ವಾ? ಪ್ರತಿ ತಿಂಗಳು ಸರ್ಕಾರ ಬಡವರಿಗಾಗಿ ಅಕ್ಕಿಯನ್ನು ಕೊಡುತ್ತೆ, ಆಹಾರ ಧಾನ್ಯಗಳನ್ನು ಉಚಿತವಾಗಿ ವಿತರಣೆ ಮಾಡುತ್ತೆ. ಭಾರತದಲ್ಲಿ ಸುಮಾರು 653 ಲಕ್ಷ BPL ಕುಟುಂಬಗಳಿವೆ ಅನ್ನೋ ಒಂದು ಅಂದಾಜಿದೆ. ಪಾಪ ಅವರೆಲ್ಲ ಬಡತನ ರೇಖೆಗಿಂತ ಕಡಿಮೆ ಇರೋ ಜನ. ಹೀಗಾಗಿ ಅವರಿಗೆ ಆಹಾರ ಭದ್ರತೆಯನ್ನು ಒದಗಿಸಿಕೊಡಬೇಕು. ದೇಶದಲ್ಲಿ ಯಾರೂ ಹಸಿವಿನಿಂದ ಸಾಯಬಾರದು, ಅದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ. ಹೀಗಾಗಿ ಸರ್ಕಾರ BPL ಕಾರ್ಡ್ಗಳನ್ನು ಕೊಡುತ್ತೆ. ಆದರೆ ನಿಮಗೆ ಗೊತ್ತಿರಲಿ, ಇವತ್ತು BPL ಕಾರ್ಡ್ ಪಡ್ಕೊಂಡಿರೋ ಜನ ಇದ್ದಾರೆ ನೋಡಿ, ಅವರಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಜನ ಬಡತನ ರೇಖೆಗಿಂತ ಸಾಕಷ್ಟು ಮೇಲಿದ್ದಾರೆ. ಅದರಲ್ಲಿ ಕೆಲವರು ಸರ್ಕಾರಿ ನೌಕರರು ಇದ್ದಾರೆ. ನಮ್ಮಲ್ಲಿ ಆಧಾರ್ ಕಾರ್ಡ್ ಮಾಡಿದ್ರು, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿದ್ರು. ಇಷ್ಟಾದರೂ ಯಾರ್ಯಾರ ಆದಾಯ ಎಷ್ಟು, ಯಾರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡ್ಕೋತಿದ್ದಾರೆ ಅನ್ನೋದನ್ನ ಸರಿಯಾಗಿ ಪತ್ತೆ ಮಾಡೋದಕ್ಕಿನ್ನೂ ಸಾಧ್ಯ ಆಗಿಲ್ಲ. ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಉಮೇಶ್ ಕತ್ತಿ ಆಹಾರ ಸಚಿವರಾಗಿದ್ದಾಗ ನಕಲಿ BPL ಕಾರ್ಡ್ಗಳ ಬಗ್ಗೆ ಮಾತಾಡಿದ್ದೇ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಅದರ ವಿರುದ್ಧ ಪ್ರತಿಭಟನೆಗಳು ಶುರುವಾದವು. ಈಗಲೂ ಕೂಡ ನಕಲಿ ಕಾರ್ಡ್ಗಳನ್ನು ಪತ್ತೆ ಮಾಡಿ ಅವುಗಳನ್ನು ರದ್ದು ಮಾಡೋ ಬಗ್ಗೆ ಸರ್ಕಾರ ಹೇಳ್ತಾ ಇದೆ. ಆದರೆ ಅದು ಸಂಪೂರ್ಣವಾಗಿ ಕಾರ್ಯರೂಪಕ್ಕಿನ್ನೂ ಬಂದಿಲ್ಲ. ಗೆಳೆಯರೆ, ಇವತ್ತು ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ಶ್ರೀಮಂತನ ಬಡ ಕುಟುಂಬನ ಅನ್ನೋದಕ್ಕಿರೋ ಮಾನದಂಡ ಏನು ಗೊತ್ತಾ? ಅವನು ತೆರಿಗೆ ಕಟ್ತಾನ ಇಲ್ವಾ, ಪಾನ್ ಕಾರ್ಡ್ ಇಟ್ಕೊಂಡಿದ್ದಾನ ಇಲ್ವಾ ಅನ್ನೋದು. ನಮ್ಮೂರಲ್ಲಿ ಒಬ್ಬ ಜಮೀನ್ದಾರ ಇದ್ದಾನೆ, 50 ಎಕರೆ ತೋಟ ಇದೆ. ಕನಿಷ್ಠ ಅಂದರೂ ವರ್ಷಕ್ಕೆ 50 ಲಕ್ಷ ರೂಪಾಯಿಯಷ್ಟು ಹಣವನ್ನು ಅಡಿಕೆ ಬೆಳೆಯಿಂದಲೇ ತೆಗಿತಾನೆ. ಜೊತೆಗೆ ಬಡ್ಡಿ ವ್ಯಾಪಾರನೂ ಮಾಡ್ತಾನೆ. ಆದರೆ ತೆರಿಗೆ ಕಟ್ಟೋದಿಲ್ಲ. ಆತನ ಯಾವ ವ್ಯವಹಾರವೂ ಅಕೌಂಟ್ ಮೂಲಕ ನಡೆಯೋದಿಲ್ಲ. ಆ ಕುಟುಂಬಕ್ಕೆ BPL ಕಾರ್ಡ್ ಇದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬರುವ ತಿಂಗಳಿಗೆ 2,000 ರೂಪಾಯಿ ಹಣನೂ ಕೂಡ ಅವರು ಬಿಡೋದಿಕ್ಕೆ ಹೋಗೋದಿಲ್ಲ. ಅಪ್ಪ ಮಕ್ಕಳು ಬೇರೆ ಬೇರೆ BPL ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಆ ಎಲ್ಲ ಮನೆಗಳಿಗೂ ಅಕ್ಕಿ ಹಾಗೂ ಎಲ್ಲ ಮನೆಗಳಿಗೆ ಗೃಹಲಕ್ಷ್ಮಿಯ 2,000 ಹಣ. ಅವರಿಗೆ BPL ಕುಟುಂಬಗಳಿಗೆ ಸಿಗೋ ಎಲ್ಲ ಸ್ಕೀಮುಗಳು ಸಿಗ್ತಾ ಹೋಗ್ತಾ ಇವೆ. ಇನ್ನು ಈ ಸೊಸೈಟಿ ಅಕ್ಕಿಯನ್ನು ಅವರು ಮನೆಗೆ ತಗೊಂಡು ಹೋಗ್ತಾರಲ್ಲ, ಅದನ್ನೇನು ತಿಂತಾರೆ ಅಂದ್ಕೊಂಡಿದ್ದೀರಾ? ಅದೇ ಅಕ್ಕಿಯನ್ನು 15-20 ರೂಪಾಯಿಗೆ ಮಾರಾಟ ಮಾಡ್ಕೋತಾರೆ. ಅದರಿಂದ ಕೂಡ ಲಾಭ ಮಾಡ್ಕೋತಾರೆ. ಇಂಥ ಎಷ್ಟು ಅನಗತ್ಯ ಜನಕ್ಕೆ ಕಾರ್ಡುಗಳನ್ನು ಕೊಡಲಾಗಿದೆಯೋ ಅದನ್ನು ಪತ್ತೆ ಮಾಡಬೇಕಲ್ವಾ? ಸರ್ಕಾರಕ್ಕೆ ಆ ಬಗ್ಗೆ ಆಸಕ್ತಿ ಇಲ್ಲ. ಅವರೀಗ ಹೊಸ ಕಾರ್ಡ್ ವಿತರಣೆಯನ್ನು ನಿಲ್ಲಿಸಿದ್ದಾರೆ ಹೊರತು ಹಳೆಯ ಕಾರ್ಡ್ಗಳ ಪೈಕಿ ಕಳ್ಳ ಕಾರ್ಡ್ಗಳೆಷ್ಟು ಅನ್ನೋದನ್ನು ಹುಡುಕೋ ಕೆಲಸ ಮಾಡ್ತಾ ಇಲ್ಲ. ಬಿಡಿ, ಅದೊಂದು ಕಡೆ ಇರಲಿ. ಈಗ ಆಂಧ್ರ ಪ್ರದೇಶದಲ್ಲಿ ಆಗ್ತಾ ಇರೋದೇನು ಅಂದರೆ, ಅಲ್ಲಿನ ಕಾಕಿನಾಡ ಪೋರ್ಟ್ನಿಂದ ಕಳೆದ 3 ವರ್ಷಗಳ ಅವಧಿಯಲ್ಲಿ ಸುಮಾರು 1,31,18,346 ಟನ್ನಷ್ಟು ಅಕ್ಕಿ
ವಿದೇಶಗಳಿಗೆ ರಫ್ತಾಗಿದೆ ಅಂತ ಆಂಧ್ರ ಪ್ರದೇಶದ ಆಹಾರ ಸರಬರಾಜು ಇಲಾಖೆಯ ಮಂತ್ರಿ ನಾದೆಳ್ಳ ಮನೋಹರ್ ತಿಳಿಸಿದ್ದಾರೆ. ಗೆಳೆಯರೆ, ಆಂಧ್ರ ಪ್ರದೇಶದಲ್ಲಿ 4 ಆಕ್ಟಿವ್ ಪೋರ್ಟ್ಗಳಿವೆ. ಗಂಗಾವರಂ ಪೋರ್ಟು, ಕೃಷ್ಣಪಟ್ಟಣಂ, ವಿಶಾಖಪಟ್ಟಣಂ ಮತ್ತು ಕಾಕಿನಾಡ. ಇಷ್ಟೂ ಪೋರ್ಟುಗಳಿಂದ ಅಲ್ಲಿ ಅಕ್ಕಿ ಸೇರಿದಂತೆ ನಾನಾ ಪದಾರ್ಥಗಳು ವಿದೇಶಗಳಿಗೆ ರಫ್ತಾಗತ್ವೆ. ಸೊ ಕಳೆದ 3 ವರ್ಷಗಳಲ್ಲಿ ಗಂಗಾವರಂನಿಂದ 2,20,289 ಟನ್ನು, ಕೃಷ್ಣಪಟ್ಟಣಂನಿಂದ 23,51,218 ಟನ್ನು, ವಿಶಾಖಪಟ್ಟಣಂನಿಂದ 38,02,000 ಟನ್ನು ಹಾಗೂ ಕಾಕಿನಾಡದಿಂದ 1,31,18,346 ಟನ್ನಷ್ಟು ಅಕ್ಕಿ ವಿದೇಶಗಳಿಗೆ ರಫ್ತಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ 4 ಬಂದರುಗಳ ಪೈಕಿ ಅತಿ ಹೆಚ್ಚು ಅಕ್ಕಿ ರಫ್ತಾಗಿರೋದು ಕಾಕಿನಾಡದಿಂದ. ಮೊನ್ನೆ ಏನಾಯಿತು ಅಂದರೆ, ಆಂಧ್ರ ಪ್ರದೇಶದ ಹೊಸ ಉಪಮುಖ್ಯಮಂತ್ರಿ ಮತ್ತು ಜನಸೇನಾ ನಾಯಕ ಪವನ್ ಕಲ್ಯಾಣ್ ಈ ಕಾಕಿನಾಡ ಬಂದರಿಗೆ ಭೇಟಿ ಕೊಟ್ಟಿದ್ದಾರೆ. ಜಸ್ಟ್ ರೆಗ್ಯುಲರ್ ವಿಸಿಟ್ ಅನ್ನೋ ಹಾಗೆ ಅವರಲ್ಲಿಗೆ ಹೋಗಿದ್ದಾರೆ. ಆದರೆ ಅಲ್ಲಿನ ಸೆಕ್ಯೂರಿಟಿ ಉಪಮುಖ್ಯಮಂತ್ರಿಯನ್ನ ಬಂದರಿನ ಒಳಗೆ ಹೋಗೋದಕ್ಕೆ ಬಿಡಲಿಲ್ವಂತೆ. ನೀವಲ್ಲಿಗೆ ಹೋಗೋ ಹಾಗಿಲ್ಲ, ನಿಮಗೆ ಅನುಮತಿ ಇಲ್ಲ ಅಂತ ಅವರು ತಡೆದಿದ್ದಾರೆ. ಇದರಿಂದ ಅನುಮಾನಗೊಂಡ ಪವನ್ ಕಲ್ಯಾಣ್ ಬಲವಂತವಾಗಿ ಪೋರ್ಟ್ನ ಒಳಕ್ಕೆ ನುಗ್ಗಿದ್ದಾರೆ. ಬಹುಶಃ ಅವರಲ್ಲಿಗೆ ಹೋಗಿದ್ದೇ ಇಂಥದ್ದೇನೋ ಅನುಮಾನ ಹಾಗೂ ಆರೋಪದ ಮೇಲಿರಬೇಕು. ಹೀಗಾಗಿ ಅವರನ್ನು ತಡೆದ ನಂತರ ಅವರ ಅನುಮಾನ ಮತ್ತಷ್ಟು ಹೆಚ್ಚಾಗಿದೆ. ಅವರು ಸಿನಿಮೆಯ ರೀತಿಯಲ್ಲಿ ಪೋರ್ಟ್ನ ಒಳಗೆ ನುಗ್ಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಹಡಗೊಂದಕ್ಕೆ ಲೋಡಿಂಗ್ ನಡೀತಾ ಇತ್ತಂತೆ. ಇದೇನು ಅಂತ ವಿಚಾರಿಸಿದಾಗ ಅಕ್ಕಿ ಅನ್ನೋದು ಗೊತ್ತಾಗಿ ಹೋಗಿ ಪರಿಶೀಲಿಸಿದ್ದಾರೆ. ಅದರಲ್ಲಿ ಆಂಧ್ರ ಪ್ರದೇಶದ ರೇಷನ್ ಕಾರ್ಡ್ಗಳಿಗೆ ಹಂಚುವ ಅಕ್ಕಿ ಇರೋದು ಗೊತ್ತಾಯಿತು. ತಕ್ಷಣ ಪವನ್ ಕಲ್ಯಾಣ್ ಅಲ್ಲಿಗೆ ಆಹಾರ ಸರಬರಾಜು ವಿಭಾಗದ ಮಂತ್ರಿಯನ್ನ ಮತ್ತು ಅಧಿಕಾರಿಗಳನ್ನ ಕರೆಸ್ಕೊಂಡ್ರು. ಜಿಲ್ಲಾಧಿಕಾರಿಗೆ ತಕ್ಷಣ ಬರೋದಕ್ಕೆ ಮೆಸೇಜ್ ಕಳುಹಿಸಲಾಯಿತು ಮತ್ತು ಆ ಇಡೀ ಹಡಗನ್ನ ಸೀಸ್ ಮಾಡೋದಕ್ಕೆ ಉಪಮುಖ್ಯಮಂತ್ರಿ పవన్ కళ్యాణ్ ఆదేశವನ್ನು కొట్టరు. వస్తానంటే లేదు సార్ 10,000 మంది జీవితాలు పోతాయి సార్. ఏంటి 10,000 మంది జీవితాలు పోర్టు ఉన్నదేంటి మీరు కూర్చోబెట్టి స్మగ్లింగ్ చేయడానిక? సీజ్ ద షిప్. ಗೆಳೆಯರೆ, ಆ ಹಡಗು ಸುಮಾರು 52,000 ಟನ್ ಸರಕು ಸಾಗಾಟ ಮಾಡಬಲ್ಲ ಹಡಗಾಗಿದ್ದು, ಅದರಲ್ಲಿ ಪವನ್ ಕಲ್ಯಾಣ್ ಹೋಗೋವರೆಗೆ 38,000 ಟನ್ನಷ್ಟು ಅಕ್ಕಿಯನ್ನು ಲೋಡ್ ಮಾಡಲಾಗಿತ್ತು ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಆ 38,000 ಟನ್ ಪೈಕಿ ಸುಮಾರು 640 ಟನ್ನಷ್ಟು ಅಕ್ಕಿ ಆಂಧ್ರ ಪ್ರದೇಶದ ಬಡವರಿಗೆ ಹಂಚಲಾಗಿದ್ದ ರೇಷನ್ ಅಕ್ಕಿಯಾಗಿತ್ತು. ಅದನ್ನು ಕೂಡ ಹಡಗಿಗೆ ತುಂಬಿ ಅದನ್ನು ಪಶ್ಚಿಮ ಆಫ್ರಿಕಾ ದೇಶಗಳಿಗೆ ಸಾಗಾಟ ಮಾಡಲಾಗ್ತಾ ಇತ್ತು. ಹಾಗಾದರೆ ರೇಷನ್ ಅಕ್ಕಿ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದದ್ದು ಹೇಗೆ? ನಿಮಗೆ ಗೊತ್ತಿರಲಿ, ಆಂಧ್ರ ಪ್ರದೇಶದಲ್ಲಿ ಆಹಾರ ಪದಾರ್ಥಗಳ ವಿತರಣೆಯನ್ನು ತುಂಬಾ ಕಟ್ಟುನಿಟ್ಟು ಮಾಡಲಾಗಿದೆ. ಈ ಹಿಂದಿನ ಹಾಗೆ ರೇಷನ್ ಶಾಪ್ನವರು ಸುಲಭವಾಗಿ ಜನರನ್ನ ಯಾಮಾರಿಸಿ ಅಕ್ಕಿ ಕದಿಯೋದೀಗ ಕಷ್ಟ. ಅಲ್ಲಿಗ ಆಹಾರ ಪದಾರ್ಥಗಳನ್ನ ಪ್ರತಿ ತಿಂಗಳು ಫಲಾನುಭವಿಯ ಮನೆಗೆ ತಗೊಂಡು ಹೋಗಿ ತಲುಪಿಸಲಾಗುತ್ತೆ. ಹಾಗೆ ಆಹಾರ ಧಾನ್ಯಗಳನ್ನ ತಗೊಳ್ಳುವಾಗ ಅವರು ಹೆಬ್ಬೆಟ್ಟನ್ನು ಒತ್ತಬೇಕು. ಇದು ಈ ಹಿಂದಿನ ಜಗನ್ ಸರ್ಕಾರದ ಅವಧಿಯಲ್ಲೇ ಜಾರಿಗೆ ತರಲಾಗಿದೆ. ಇನ್ನು ರೇಷನ್ ಶಾಪ್ನವರು ಕೂಡ ಏನೋ ಒಂದಷ್ಟು ಕಳ್ಳ ಕಾರ್ಡ್ಗಳನ್ನು ಮಾಡಿಟ್ಕೊಂಡು ಒಂದು 20-50 ಕೆಜಿ ಕದಿಬಹುದೇ ಹೊರತು ಈ ಹಿಂದಿನ ಹಾಗೆ ಮೂಟೆ ಅಕ್ಕಿಯನ್ನು ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಅಲ್ಲಿ ರೇಷನ್ ಅಕ್ಕಿ ಹೇಗೆ ಕಳ್ಳ ಸಾಗಾಣಿಕೆ ಆಗುತ್ತೆ? ಗೆಳೆಯರೆ, ಸಿಂಪಲ್ ಆಗಿ ಅಕ್ಕಿಯ ವಿತರಣೆ ಆದ ನಂತರ ಅಲ್ಲಿನ ದಲ್ಲಾಳಿಗಳು ಫಲಾನುಭವಿಗಳ ಬಳಿಗೆ ಬರ್ತಾರೆ. ಅವರಿಂದ ಸರ್ಕಾರಿ ಅಕ್ಕಿಯನ್ನು ಇವರು ನೇರವಾಗಿ ಖರೀದಿ ಮಾಡ್ತಾರೆ. ಆ ನಂತರ ಆ ಅಕ್ಕಿಯನ್ನು ಹೋಲ್ಸೇಲ್ ಮಾರಾಟಗಾರರಿಗೆ 1 ಕೆಜಿಗೆ 24 ರೂಪಾಯಿಯ ಹಾಗೆ ಮಾರಾಟ ಮಾಡಲಾಗುತ್ತೆ. ಇದನ್ನವರು ವಿದೇಶಗಳಿಗೆ ಪ್ರತಿ ಕೆಜಿಗೆ 75 ರೂಪಾಯಿಗಳ ಹಾಗೆ ಅಂತಾರಾಷ್ಟ್ರೀಯ ಬೆಲೆಗೆ ಮಾರಿಕೊಳ್ತಾರೆ. ಎಷ್ಟು ಅದ್ಭುತವಾದ ಸ್ಕೀಮು ನೋಡಿ. ಸರ್ಕಾರ ರೈತರಿಂದ MSP ಕೊಟ್ಟು ಅಕ್ಕಿಯನ್ನು ಖರೀದಿ ಮಾಡುತ್ತೆ. ಅದಕ್ಕೆ ನಾವು ಹಗಲು ರಾತ್ರಿ ದುಡಿದು ಟ್ಯಾಕ್ಸ್ ಕಟ್ತೀವಲ್ಲ, ಎಷ್ಟು ಹೆಚ್ಚು ದುಡಿದ್ರೆ ಅಷ್ಟು ಹೆಚ್ಚು ತೆರಿಗೆ ಅಂತ ನಮ್ಮನ್ನು ಸುಲಿತಾರೆ ನೋಡಿ. ಆ ಹಣವನ್ನು ಬಳಕೆ ಮಾಡಿ ಅಕ್ಕಿಯನ್ನು ಬಡವರಿಗೆ ಅಂತ ಸರ್ಕಾರ ಖರೀದಿ ಮಾಡಿ ಹಂಚುತ್ತೆ. ಸಂತೋಷ. ಅದನ್ನು ಯಾರು ಬಡವರು ತಗೊಂಡು ಹೊಟ್ಟೆ ತುಂಬಿಸ್ಕೊಂಡ್ರೆ ನಿಜಕ್ಕೂ ಅದು ಸಂತೋಷದ ವಿಷಯನೇ. ಯಾಕೆಂದರೆ ಯಾರೂ ಹಸ್ಕೊಂಡಿರಬಾರ್ದು. ನಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಅವರ ನೆರವಿಗೆ ನಾವಿಲ್ಲ ಅಂದರೆ ನಮ್ಮಷ್ಟು ಅನಾಗರಿಕರು ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಉಚಿತವಾಗಿ ಆಹಾರ ಪದಾರ್ಥಗಳನ್ನು ಹಸಿದವರಿಗೆ, ಅಗತ್ಯ ಇದ್ದವರಿಗೆ ಕೊಟ್ಟರೆ ತಪ್ಪಿಲ್ಲ. ಆದರೆ ಹಾಗೆ ಸರ್ಕಾರ ಕೊಡೋ ಉಚಿತ ಧಾನ್ಯಗಳನ್ನು ಪಡ್ಕೊಂಡವರು ಅದನ್ನು ಕಾಳಸಂತೆಗೆ ಮಾರಾಟ ಮಾಡ್ತಾರೆ. ಅದೇ ಧಾನ್ಯ ಮತ್ತೆ ಮಾರುಕಟ್ಟೆಗೆ ಬರುತ್ತೆ. ನಮ್ಮ ಸರ್ಕಾರ ಅಧಿಕೃತ ಅಕ್ಕಿ ವ್ಯಾಪಾರಿಗಳಿಗೆ ನೀವು ವಿದೇಶಗಳಿಗೆ ಅಕ್ಕಿ ಮಾರಬೇಡಿ, ಹಂಗೆ ಮಾಡಿದರೆ ನಮಗೂ ಶಾರ್ಟೇಜ್ ಆಗಬಹುದು, ಪಾಪ ನಮ್ಮ ಜನ ಹಸ್ಕೊಂಡಿದ್ದು ಬಿಟ್ಟಾರು ಅಂತ ಅಕ್ಕಿಯ ರಫ್ತಿನ ಮೇಲೆ ನಿರ್ಬಂಧ ಹೇರಿ ಜನಕ್ಕೆ ಉಚಿತವಾಗಿ ಅಕ್ಕಿ ಕೊಟ್ಟರೆ ಅದು ಜನರಿಂದ ಕಾಳಸಂತೆಗೆ ಬಂದು ಅಲ್ಲಿಂದ ಮತ್ತೆ ಕಳ್ಳ ಮಾರ್ಗಗಳ ಮೂಲಕ ವಿದೇಶಗಳಿಗೆ ರಫ್ತಾಗತ್ತೆ ಅನ್ನೋದಾದರೆ ಯಾರ ಹಣ ಯಾರು ತಿಂತಾ ಇದ್ದಾರೆ?
ಇದ್ದಾರೆ ಹೇಳಿ? ಆಂಧ್ರ ಪ್ರದೇಶದ ಸರ್ಕಾರ ಇದುವರೆಗೆ ಮಾಡಿದ ತನಿಖೆಯ ಪ್ರಕಾರ ಚಿತ್ತೂರು ಜಿಲ್ಲೆಯಿಂದ ಶ್ರೀಕಾಕುಳಂವರೆಗೆ ಸೊಸೈಟಿ ಅಕ್ಕಿಯನ್ನು ಜನರಿಂದ ನೇರವಾಗಿ ಖರೀದಿ ಮಾಡಿ ಅದನ್ನು ವ್ಯಾಪಾರಿಗಳಿಗೆ ಮಾರಾಟ ಮಾಡಿ ಅಲ್ಲಿಂದ ಪೋರ್ಟುಗಳ ಮೂಲಕ ವಿದೇಶಗಳಿಗೆ ಕಳ್ಳ ಸಾಗಾಟ ಮಾಡೋ ಜಾಲ ವಿಸ್ತರಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕಿದು ಈ ಹಿಂದಿನ ಸರ್ಕಾರ ಹಾಗೂ ಈಗಿನ ಸರ್ಕಾರದ ನಡುವೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದ್ರೂ ಕೂಡ ಇಲ್ಲಿ ಭಯಾನಕ ವಂಚನೆಯ ನೆಟ್ವರ್ಕ್ ಒಂದು ಹೊರಬೀಳ್ತಾ ಇದೆ. ಇಲ್ಲಿವರೆಗೆ ಕಳೆದ 5 ವರ್ಷಗಳಲ್ಲಿ ಆಂಧ್ರ ಪ್ರದೇಶ ಒಂದರಲ್ಲೇ ಸುಮಾರು 48,000 ಕೋಟಿ ರೂಪಾಯಿಗಳ ಮೌಲ್ಯದ ರೇಷನ್ ಅಕ್ಕಿಯನ್ನು ಕದ್ದು ಮಾರಾಟ ಮಾಡಲಾಗಿದೆ ಅಂದರೆ ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ಇನ್ನು ಹೇಗಿರಬೇಡ. ಗೆಳೆಯರೆ, ನಮ್ಮ ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಜನ ಸೊಸೈಟಿ ಅಕ್ಕಿಯನ್ನು 10-15 ರೂಪಾಯಿಗೆ ಮಾರಾಟ ಮಾಡೋದು ಹೊಸ್ತೇನಲ್ಲ. ಅದು ಈ ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ. ನೀವು ಸರ್ಕಾರ ಕೊಡೋ ಅಕ್ಕಿಯನ್ನು ತಿನ್ನೋದಿಲ್ಲ ಅಂದಮೇಲೆ ಅದನ್ನು ಯಾಕೆ ತಗೋತೀರಿ? ನೀವು 10-15 ರೂಪಾಯಿಗೆ ಮಾರಾಟ ಮಾಡೋ ಸೊಸೈಟಿ ಅಕ್ಕಿಯನ್ನು ನಿಮಗೆ ತಲುಪಿಸುವವರೆಗೆ ಸರ್ಕಾರಕ್ಕೆ 1 kgಗೆ 30 ರೂಪಾಯಿವರೆಗೆ ಖರ್ಚಾಗತ್ತೆ. ಇಲ್ಲಿ ಆ 30 ರೂಪಾಯಿ ಯಾರ ಮೇಲೆ ಬೀಳ್ತಾ ಇದೆ ಅಂದ್ಕೊಂಡಿದ್ದೀರಿ? ನಿಮ್ಮ ಮೇಲೆ ಅಲ್ವಾ? ಇದು ಯಾಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ? ಈಗ ಆಂಧ್ರ ಪ್ರದೇಶದ ಸರ್ಕಾರ ಈ ಬಗ್ಗೆ ವ್ಯಾಪಕ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. PDS ಅನ್ನೋದು ಕೇಂದ್ರ ಸರ್ಕಾರಕ್ಕೂ ಸೇರಿದ್ದು, ಹೀಗಾಗಿ ಕೇಂದ್ರದ ಏಜೆನ್ಸಿಗಳು ಕೂಡ ತನಿಖೆಯಲ್ಲಿ ಭಾಗಿಯಾಗುತ್ತವೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ವಿಜಿಲೆನ್ಸ್ ಇಲಾಖೆ ಕಾಕಿನಾಡದಲ್ಲೇ ಕಳೆದ ಜೂನ್ ತಿಂಗಳಲ್ಲಿ ಸುಮಾರು 13 ಗೋಡೌನ್ಗಳ ಮೇಲೆ ದಾಳಿ ಮಾಡಿ 51,000 ಟನ್ನಷ್ಟು ಅಕ್ರಮ ದಾಸ್ತಾನು ಮಾಡಿದ್ದ ಅಕ್ಕಿಯನ್ನು ವಶಪಡಿಸಿಕೊಂಡಿತ್ತು. ಅದರಲ್ಲಿ 26,000 ಟನ್ ರೇಷನ್ ಅಕ್ಕಿನೇ ಇತ್ತು. ಈ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಹಾಗೂ ಇನ್ನಿತರ ರಾಜ್ಯಗಳ ಸರ್ಕಾರಗಳು ಕೂಡ ನಕಲಿ ಫಲಾನುಭವಿಗಳನ್ನು ಹಾಗೂ ಕಾಳಸಂತೆಗೆ ಹೋಗೋ ಅಕ್ಕಿಯನ್ನು ನಿಯಂತ್ರಿಸುವ ಕೆಲಸಕ್ಕೆ ಮುಂದಾಗಬೇಕು. ಅಯ್ಯೋ, ಒಂದು 10 kg ಅಕ್ಕಿ ಅಲ್ವಾ ಅಂತ ನಾವು ಅಂದ್ಕೋತೀವಿ. ಆದರೆ ರಾಜ್ಯದ ಮನೆಯಿಂದ 10 kg ಅಕ್ಕಿ ಕಾಳಸಂತೆಗೆ ಹೋದರೆ ಅದು ಎಷ್ಟಾಯಿತು ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಇದು ಗೆಳೆಯರೆ, ಆಂಧ್ರ ಪ್ರದೇಶದಲ್ಲಿ ಪತ್ತೆಯಾಗಿರುವ ಬಡವರ ಅಕ್ಕಿಯ ಹಗರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.